ಮಸಾಲೆ ಎಲ್ಲ ಸೇರಿ ನಮ್ಮ ಪತ್ರೊಡೆ ರೆಡಿಯಾಗಿದೆ ನೋಡಿ ಹೇಗೆ ಬಂದಿದೆ. ಒಳ್ಳೆ ಮಸಾಲೆ ಎಲ್ಲ ಇಳ್ಕೊಂಡಿದೆ. ಒಂದು 15 ನಿಮಿಷ ಹಾಗೆ ಬಿಟ್ಟಿದ್ದೆ. ನೋಡಿ ನಮ್ಮ ಗದ್ದೆ ಸುತ್ತಮುತ್ತ ಎಲ್ಲಿ ನೋಡಿದ್ರೆ ಕೂಡ ಉಂಟಲ್ಲ ಕೆಸುವಿನ ಎಲೆನೇ ಕಾಣ್ಲಿಕ್ಕೆ ಸಿಗ್ತದೆ. ನಾನು ಅದಕ್ಕೆ ಈ ಕೆಸುವಿನ ಎಲೆಯನ್ನು ಉಪಯೋಗಿಸಿಕೊಂಡು ಒಂದು ಡಿಫ್ರೆಂಟ್ ಆದ ವಿಧಾನದಲ್ಲಿ ಪತ್ರೊಡೆ ಮಾಡುವ ಅಂತ ಹೇಳಿ ನಾನು ಇವತ್ತು ಮಾಡೋದು ಪತ್ರೊಡೆ ಗಸಿ ಅಂತ ಹೇಳಿ. ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ, ಮಾಡಲಿಕ್ಕೆ ಕೂಡ ಸುಲಭ, ಏನು ತುಂಬ ಕಷ್ಟ ಇಲ್ಲ. ಅದಕ್ಕೆ ಬೇಕಾಗಿ ನಾನಿಲ್ಲೊಂದು 15ರಿಂದ 20 ಎಲೆಯನ್ನು ತಗೋತೇನೆ. ಕೆಸುವಿನ ಎಲೆ ನೋಡಿ ನೋಡಿ ಚಿಕ್ಕ ಚಿಕ್ಕ ಎಲೆ ಉಂಟು, ಅದನ್ನು ತಗೊಂಡ್ರೆ ಅಷ್ಟಾಗಿ ತುರಿಸುವುದಿಲ್ಲ ಇದು. ಮತ್ತೆ ತುರಿಸಿದ್ರೆ ಏನು ತೊಂದರೆ ಇಲ್ಲ, ಸ್ವಲ್ಪ ಹುಳಿ ಎಲ್ಲ ಜಾಸ್ತಿ ಹಾಕಿ ಪತ್ರೊಡೆ ಮಾಡಿದ್ರೆ ಆಯ್ತು, ಅಲ್ಲಲ್ಲಿಗೆ ಸರಿ ಆಗ್ತದೆ. ನೋಡಿ ಇಲ್ಲಿ ಸ್ವಲ್ಪ ಈ ತರ ತೊಟ್ಟು ಇರ್ತದೆ, ನಾನು ತೆಗಿಬೇಕಾದ್ರೆ ಈ ತರ ತೊಟ್ಟನ್ನು ತೆಗೆದಿದ್ದೇನೆ. ಇದನ್ನು ಕಟ್ ಮಾಡಿಕೊಳ್ಳುವ. ಮತ್ತೆ ಎಷ್ಟಾಗ್ತದೆ ಅಷ್ಟು ಈ ತರ ತೆಗಿಲಿಕ್ಕೆ ಆದ್ರೆ ಅದರ ದಂಟನ್ನು ತೆಗೆದ್ರೆ ಆಯ್ತು. ನೋಡಿ ಈ ತರ ತೆಗಿಲಿಕ್ಕೆ ಬರ್ತದೆ, ಹೀಗೆ ಮತ್ತೆ ತೆಗೆದ್ರೆ ಹರಿತದೆ. ಇಷ್ಟೇ ಇರಲಿ. ಹೀಗೆ ಇದನ್ನೆಲ್ಲ ಒಟ್ಟು ಮಾಡಿ ನಂತರ ಸಣ್ಣದಾಗಿ ಕಟ್ ಮಾಡಿದ್ರೆ ಆಯ್ತು. ಈ ತರ ನಾನು ಫೋಲ್ಡ್ ಮಾಡ್ತೇನೆ, ಮತ್ತೆ ಚಿಕ್ಕದಾಗಿ ಕಟ್ ಮಾಡ್ತೇನೆ. ಇಷ್ಟು ಸಪ್ರಾಕಿ ನಾವು ಕಟ್ ಮಾಡಿದ್ರೆ ಸಾಕು. ಮತ್ತೆ ಇದನ್ನು ಬೇಯಿಸ್ಲಿಕ್ಕೆ ಉಂಟು. ನಾವೆಲ್ಲಿದ್ರೆ ಒಂದೊಂದೇ ಎಲೆಯನ್ನ ಕಟ್ ಮಾಡ್ತಾ ಕೂತ್ರೆ ತುಂಬಾ ಟೈಮ್ ಹಿಡಿತದೆ. ಹೀಗೆ ಎಲ್ಲ ಹಿಡಿದು ಒಟ್ಟಿಗೆ ಕಟ್ ಮಾಡಿದ್ರೆ ಒಂದೇ ಸಲಕ್ಕೆ ಆಗ್ತದೆ. ನೋಡಿ ಪತ್ರೊಡೆ ಮಾಡಲಿಕ್ಕೆ ನಾನಿಲ್ಲಿ 1 ಲೋಟದಷ್ಟು ದೋಸೆ ಅಕ್ಕಿನ ತಗೊಂಡಿದ್ದೇನೆ. ಒಂದು 5ರಿಂದ 6 ಗಂಟೆಗಳ ಕಾಲ ಹಾಗೆ ನೆನೆಸಿಟ್ಟಿದೆ. ನೋಡಿ ಒಳ್ಳೆ ನಂದಿದೆ. ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಳಿ, ಹಾಗೆಯೇ ಒಂದು 4ರಿಂದ 5 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ಎಲ್ಲ ಸಾಮಗ್ರಿಗಳನ್ನು ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬುವ. ಹುಣಸೆ ಹುಳಿ ಹಾಗೆಯೇ ಮೆಣಸನ್ನು ಹಾಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಲೋಟದಷ್ಟು ನೀರನ್ನು ಸೇರಿಸುವ. ನುಣ್ಣಗೆ ರುಬ್ಬುವ. ರುಬ್ಬಿದ ಹಿಟ್ಟನ್ನು ಈ ಎಲೆಗೆ ಮಿಕ್ಸ್ ಮಾಡುವ. ಈ ಎಲೆಯನ್ನೆಲ್ಲ ಕಟ್ ಮಾಡಿದ ನಂತರ ನೋಡ್ಕೊಂಡು ಹಿಟ್ಟಿಗೆ ಹಾಕಬೇಕು. ನಾನೊಂದು ಅರ್ಧದಷ್ಟು ಎಲೆಯನ್ನು ಆವಾಗ ತೆಗೆದಿಟ್ಟಿದ್ದೆ, ಇವಾಗ ಅದನ್ನು ಕೂಡ ಸೇರಿಸಿ ಹಾಕಿದೆ. ನೋಡಿ ನೋಡಿ ಈ ಥರ ನಾವು ಹಿಟ್ಟನ್ನು ರೆಡಿ ಮಾಡಬೇಕು. ಇದರಲ್ಲಿ ಎಲೆನೇ ಜಾಸ್ತಿ ಜಾಸ್ತಿ ಇರಬೇಕು, ಮಸಾಲೆ ಕಡಿಮೆ ಇರಬೇಕು. ಯಾಕಂದರೆ ಮತ್ತೆ ನಮಗೆ ಅರೆಪ್ ಮಾಡಲಿಕ್ಕೆ ಉಂಟು. ಪುಂಡಿ ಮುಂಡಿ ತೆಗೆದು ಅಡ್ಡೆ ಮಾಡಲಿಕ್ಕೆ ಆಗೋ ಥರ ಮಾಡಬೇಕು ಹಿಟ್ಟನ್ನು. ನೋಡಿ ಈ ಥರ ಪುಂಡಿ ತೆಗಿಲಿಕ್ಕೆ ಬರಬೇಕು. ನೋಡಿ ನಾನಿದೊಂದು ಸ್ವಲ್ಪ ಬಾಳೆ ಎಲೆಯನ್ನು ಈ ಥರ ಬಾಡಿಸಿಟ್ಟಿದ್ದೇನೆ. ನಾವು ರೆಡಿ ಮಾಡಿದ ಹಿಟ್ಟನ್ನು ಒಂದು 1.5 ಮುಷ್ಟಿ ಆಗುವಷ್ಟು ಇದರೊಳಗೆ ಇಡುವ. ನೋಡಿ ಇಷ್ಟಿಷ್ಟು ಹಿಟ್ಟನ್ನು ಹಾಕಿ ಸ್ವಲ್ಪ ಅಗಲ ಮಾಡುವ, ಫೋಲ್ಡ್ ಮಾಡುವ. ಲಾಕ್ ಮಾಡಿ ಇದನ್ನು ಇಡ್ಲಿ ಪಾತ್ರದಲ್ಲಿ ಬೇಯಿಸಿದ್ರೆ ಆಯಿತು. ನೋಡಿ ಇಡ್ಲಿ ಪಾತ್ರದಲ್ಲಿ ಆವಾಗಲೇ ನಾನು ನೀರನ್ನು ಇಟ್ಟಿದ್ದೆ, ನೀರು ಕೊದಿತಾ ಇತ್ತು. ಇವಾಗ ನಾನು ರೆಡಿ ಮಾಡಿದಂಥ ಹಿಟ್ಟನ್ನು ಎಲೆಯಲ್ಲಿ ಹಾಕಿಟ್ಟಿದ್ದು. ನೋಡಿ ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಇನ್ನು ಇದನ್ನು ಒಂದು 20ರಿಂದ 25 ನಿಮಿಷ ಹಾಗೆ ಬೇಯಿಸುವ. ನೋಡಿ ಒಳ್ಳೆ ಬೆಂದಿದೆ. ಕಲರೆಲ್ಲ ನೋಡಿ, ಈ ಬಾಳೆ ಎಲೆದು ಕಲರೇ ಚೇಂಜ್ ಆಗಿದೆ. ಎಲ್ಲ ತೆಗೆಯುವ. ನೋಡಿ ಪತ್ರೊಡೆ ಒಳ್ಳೆ ಬೆಂದಿದೆ. ನಿಧಾನಕ್ಕೆ ಬೆಳೆಸುವ, ನಿಧಾನಕ್ಕೆ ಕಟ್ ಮಾಡುವ. ನೋಡಿ ಇಲ್ಲಿ ಒಳಗಡೆ ಕೆಸುವಿನ ಎಲೆ ಏನೇ ಕಾಣ್ತಾ ಉಂಟು. ನೋಡಿ ನೋಡಿ ಇದನ್ನು ಮತ್ತೆ ಈ ಥರ ಕಟ್ ಮಾಡುವ. ನೋಡಿ ಈ ಥರ ಇಷ್ಟು ದೊಡ್ಡ ದೊಡ್ಡದಾಗಿ ನಾವು ಕಟ್ ಮಾಡಿದರೆ ಆಯಿತು. ಪತ್ರೊಡೆಗೊಂದು ಕಡಕ್ಕಾದ ಅರೆಪನ್ನು ರೆಡಿ ಮಾಡುವ. ಅರೆಪ್ ಮಾಡಲಿಕ್ಕೆ ಫಸ್ಟಿಗೆ ನಾವು ಮಸಾಲೆಯನ್ನು ರೆಡಿ ಮಾಡಬೇಕು. ನೋಡಿ ಬಾಣಲೆಗೆ ಒಂದು 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಂಡೆ. 1 ಚಮಚ ಉದ್ದಿನಬೇಳೆ, ಅರ್ಧ ಸ್ಪೂನ್ ಆಗುವಷ್ಟು ಮೆಂತೆ. ನೋಡಿ ಉದ್ದಿನಬೇಳೆ ಮತ್ತು ಮೆಂತೆಯನ್ನು 2 ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೆಂಪಾಗೋ ತನಕ ಹುರಿಬೇಕು. ಒಂದು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ,
2 ಸ್ಪೂನ್ ಆಗುವಷ್ಟು ಜೀರಿಗೆ. ಇದನ್ನು ಸ್ವಲ್ಪ ಬಾಡಿಸುವ. ನಾನು ಸ್ವಲ್ಪನೇ ಕ್ವಾಂಟಿಟಿ ತಗೊಂಡಿದ್ದೇನೆ. ಜಾಸ್ತಿ ಮಾಡೋದಾದ್ರೆ ಎಲ್ಲ ಜಾಸ್ತಿ ಕ್ವಾಂಟಿಟಿ ಹಾಕೊಂಡು ಮಾಡಿದರೆ ಆಯಿತು. ಒಂದು 4 ರಿಂದ 5 ಬ್ಯಾಡಗಿ ಮೆಣಸು, ಚಿಟಿಕೆ ಇಂಗು ಇಷ್ಟನ್ನು ಹಾಕಿ ಒಳ್ಳೆ ಫ್ರೈ ಮಾಡುವ. ಮೆಣಸು ಸ್ವಲ್ಪ ಉಬ್ಬಿ ಬರಬೇಕು. ಒಂದು 2 ಎಸಳು ಕರಿಬೇವು ಹಾಕೋದ್ರಿಂದ ನಮ್ಮ ಮಸಾಲೆಗೆ ಒಳ್ಳೆ ಪರಿಮಳ ಬರ್ತದೆ. ಇಷ್ಟನ್ನು ಹಾಕಿ ಸ್ವಲ್ಪ ಬಾಡಿಸುವ. ನಾನಿಲ್ಲೊಂದು ಮೀಡಿಯಂ ಸೈಜ್ನ ಅರ್ಧ ಕಡಿ ತುರಿದ ತೆಂಗಿನಕಾಯನ್ನು ಹಾಕೊಳ್ತಿದ್ದೇನೆ. ನೆಲ್ಲಿಕಾಯಿಗಾದಷ್ಟು ಹುಳಿ, ಆವಾಗಲೇ ನಾನು ಹುಳಿ ಹಾಕ್ಕೊಂಡಿದ್ದೆ, ಹಾಗಾಗಿ ಇಲ್ಲಿ ಸ್ವಲ್ಪನೇ ಹುಳಿ ಹಾಕ್ಕೊಂಡೆ. ಹಾಗೆಯೇ ಬೆಲ್ಲ, ಹುಳಿ ಬೆಲ್ಲ ಎಲ್ಲ ಕಡಕ್ಕಾಗಿ ಬೀಳಬೇಕು. ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ, ಹುರಿದ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ತೇನೆ. ನುಣ್ಣಗೆ ರುಬ್ಬುವ. ನವಿಲು ಅಂತೇಳಿ ಯಾವಾಗಲೂ ಕೇಳ್ತಿದ್ರಿ ನೋಡಿ, ನಮ್ಮ ಗದ್ದೆ ಲಾಸ್ಟಲ್ಲಿ ಒಂದು 2 ನವಿಲು ನಿಂತಿದೆ, ಫುಲ್ ಗರಿ ಬಿಟ್ಕೊಂಡಿದೆ, ಡ್ಯಾನ್ಸ್ ಮಾಡ್ತಾ ಉಂಟು. ಆದರೆ ಅದರ ಹತ್ತಿರ ಹೋದ ಕೂಡಲೇ ಗರಿ ಕೂಡ ಮಡಚ್ತದೆ ಫುಲ್, ಮತ್ತೆ ಓಡ್ತದೆ. ಹಾಗೆ ನಾನು ದೂರದಲ್ಲಿ ನಿಂತು ಅದನ್ನು ನಿಮಗೆ ತೋರಿಸಿದ್ದೇನೆ. ಇನ್ನು ನಾವು ಫೈನಲ್ ಆಗಿ ಅರೆಪಡ್ಡೆಗೆ ಒಂದು ಒಗ್ಗರಣೆ ಕೊಡುವ. ಸಿಂಪಲ್ ಆದ ಒಗ್ಗರಣೆ. ಹಾಗೆಯೇ ಮಸಾಲೆಯನ್ನು ಕೂಡ ಸ್ವಲ್ಪ ನಾವು ಕುದಿಸ್ಲಿಕ್ಕೆ ಉಂಟು. ಮಸಾಲೆಗೆ 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಂಡೆ. ಅದಕ್ಕೊಂದು ಅರ್ಧ ಚಮಚದಷ್ಟು ಸಾಸಿವೆ ಸ್ವಲ್ಪ ಸಿಡಿಲಿ. ಸಾಸಿವೆ ಸಿಡಿದಿದ್ದ ಹಾಗೇನೆ ನಾನು ರುಬ್ಬಿದ ಮಸಾಲೆಯನ್ನು ಹಾಕೊಳ್ತೇನೆ. ಗಟ್ಟಿಯಾಗಿ ಮಸಾಲೆ ರುಬ್ಬಿದ್ದೇನೆ ನೋಡಿ. ಇನ್ನು ಈ ಮಸಾಲೆಗೆ ಸ್ವಲ್ಪ ಇವಾಗ ನೀರನ್ನು ಸೇರಿಸುವ. ಮಸಾಲೆಯನ್ನು ಸ್ವಲ್ಪ ನೀರು ಮಾಡುವ, ಅಂದರೆ ತುಂಬ ಗಟ್ಟಿ ಇರಬಾರ್ದು ಮಸಾಲೆ. ಹಾಗೆ ನಾನು ನೋಡ್ಕೊಂಡು ಸ್ವಲ್ಪ ನೀರು ಸೇರಿಸಿದೆ ನೋಡಿ, ಈ ಹದದಲ್ಲಿ ಇರಬೇಕು. ಸರಿ ಕುದಿಸುವ. ಈ ಪತ್ರೊಡೆ ಅರೆಪನ್ನು ಉಂಟಲ್ಲ, ಬೇರೆ ಬೇರೆ ವಿಧಾನದಲ್ಲಿ ಮಾಡ್ಬೋದು. ನಾನು ಹಿಂದೆ ಒಂದ್ಸಲ ಮಾಡಿದ್ದೆ, ಆದರೆ ಅದು ಬೇರೆ ವಿಧಾನದಲ್ಲಿ, ಇದು ಸ್ವಲ್ಪ ಬೇರೆ ವಿಧಾನದಲ್ಲಿ ಮಾಡಿದ್ದೇನೆ. ಇದು ಒಳ್ಳೆ ಗಳಗಳ ಅಂತ ಕುದಿತಾ ಉಂಟು. ಇನ್ನು ಇದಕ್ಕೆ ಕಟ್ ಮಾಡಿದ ಪತ್ರೊಡೆಯನ್ನು ಹಾಕುವ. ಈ ಪತ್ರೊಡೆ ಮಸಾಲೆನೆಲ್ಲ ಎಳ್ಕೊಂಡು ಚೆನ್ನಾಗಿ ಬರ್ತದೆ. ಒಂದು 15 ನಿಮಿಷ ಹಾಗೆ ಬಿಡಬೇಕು ಮಾತ್ರ. ಫುಲ್ ಮಸಾಲೆ ಎಲ್ಲ ಕುದಿದ ನಂತರ ಪತ್ರೊಡೆಯನ್ನು ಹಾಕಿ ಹಾಗೆ ಬಿಡುವ. ಮತ್ತೆ ಪುನಃ ಕುದಿಸ್ಬೇಕಂತ ಇಲ್ಲ, ಆಲ್ರೆಡಿ ಪತ್ರೊಡೆ ಒಂದ್ಸಲ ಬೆಂದಿರ್ತದೆ ಫುಲ್. ಹಾಕಿದ ನಂತರ ಒಂದ್ಸಲ ಈ ಥರ ಮಗುಚಿ ಬಿಡುವ. ಮಸಾಲೆ ಎಲ್ಲ ಸೇರಿ ನಮ್ಮ ಪತ್ರೊಡೆ ರೆಡಿಯಾಗಿದೆ ನೋಡಿ, ಹೇಗೆ ಬಂದಿದೆ. ಒಳ್ಳೆ ಮಸಾಲೆ ಎಲ್ಲ ಎಳ್ಕೊಂಡಿದೆ. ಒಂದು 15 ನಿಮಿಷ ಹಾಗೆ ಬಿಟ್ಟಿದ್ದೆ. ನೋಡಿ ಫ್ರೆಂಡ್ಸ್, ನಮ್ಮ ಗದ್ದೆ ಸೈಡಲ್ಲಿ ಒಂದು ಎಷ್ಟು ಈ ಕೆಸುವಿನ ಎಲೆ ಆಗಿದೆ ಅಂತ ಹೇಳಿದ್ರೆ, ಅಲ್ಲಲ್ಲಿ ನಮಗೆ ನೋಡಿದಲ್ಲೆಲ್ಲ ಈ ಕೆಸುವಿನ ಎಲೆನೇ ಕಾಣ್ತಾ ಉಂಟು. ಈ ರೀತಿ ನಮ್ಮ ಸುತ್ತಮುತ್ತಲೆಲ್ಲ ಕೆಸುವೆಲ್ಲ ಆದ್ರೆ ಉಂಟಲ್ಲ, ನಾನು ಇವತ್ತು ಮಾಡಿದ ಥರ ಒಂದು ಪತ್ರೊಡೆ ರೆಸಿಪಿ ಎಲ್ಲ ಮಾಡಿ ಮಕ್ಕಳಿಗೆ ಒಂದು ತೋರಿಸಿಕೊಡಿ. ಅಂದರೆ ಈ ಮಕ್ಕಳಿಗೆ ಉಂಟಲ್ಲ, ಈ ಥರ ಗದ್ದೆ ಸೈಡಲ್ಲೆಲ್ಲ ಇರುವ ಎಲೆಯಿಂದ ಕೆಲವೆಲ್ಲ ರೆಸಿಪಿ ಮಾಡ್ಬೋದು ಅಂತ ಹೇಳಿ ಗೊತ್ತಿರೋದಿಲ್ಲ. ನಾವು ಮಾಡೋದ್ರಿಂದ ಮಕ್ಕಳಿಗೆ ಕೂಡ ಪರಿಚಯ ಆಗ್ತದೆ, ಮತ್ತು ಮುಂದಿನ ಜನ್ರೇಷನ್ಗೆ ಆ ರೆಸಿಪಿ ಎಲ್ಲ ಕಂಟಿನ್ಯೂ ಆಗ್ತದೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಹೀಗೆ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.